ನಾವು ಆರಾಧಿಸುವ ಆತನ ದಯೆಯನ್ನು ಧ್ಯಾನಿಸುವ ಕರಗಳ ಎತ್ತಿ ಮುಟ್ಟಿಸುವ ಆಡುತ್ತ ಕರ್ತನ ಸ್ತುತಿಸುವ. ಎಲ್ಲರೂ ಕರಗಳ ಮೇಲೆ ಕರಗಳ ಮೇಲೆ ಕೆತ್ತಿ ಹೇಳೋಣ ಪ್ರೇರೆ. ಯಾರು ಕಣ್ಣು ಓಪನ್ ಮಾಡಬಾರ್ದು, ಯಾರು ಕಣ್ಣು ಓಪನ್ ಮಾಡಬಾರ್ದು. ಎಲ್ಲರ ಕಣ್ಣು ಮುಚ್ಚಿ ನಮ್ಮೆರಡು ಕರಗಳನ್ನ ಕರ್ತನ ಕಡೆಗೆ ಎತ್ತುತ್ತ ಪರಲೋಕದ ಕಡೆಗೆ ಎತ್ತುತ್ತ ದೇವರಿಗೆ ಹೇಳೋಣ. ಓರಿ ಬಾಬಾ ಬಾಬಾ ಸಕಲ ಬಲಗಡರ ಮನವಸೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವಿನ ರಕ್ತ, ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು. ಯೇಸುವಿನ ರಕ್ತ ಇವತ್ತು ನಿಮ್ಮ ಜೀವಿತದಲ್ಲಿ ನಿನ್ನ ಪಾಪದಿಂದ ಮುಕ್ತಿ ಕೊಡುವಂತದ್ದಾಗಿದೆ ಪ್ರೇರಣೆ. ಓ ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು. ಯೇಸುವಿನ ರಕ್ತ ನನ್ನ ರೋಗವ ನೀಗಿಸಿತು. ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ. ನನಗೆಂದಿಗೂ ಭಯವೇ ಇಲ್ಲ. ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ನನಗೆಂದಿಗೂ ಭಯವೇ ಇಲ್ಲ. ಎಲ್ಲರೂ ಸೇರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲರ ಕರಗಳ ಮೇಲೆ ಕೆತ್ತಿ ನಮ್ಮ ಜೀವವುಳ್ಳ ದೇವರನ್ನ ಆರಾಧನೆ ಮಾಡಿಕೊಳ್ಳ ಪ್ರೇರಣೆ. ದೇವರು ಯಾಕೆ ಗೊತ್ತಾ? ನಮ್ಮ ಆರಾಧನೆ ಕರ್ತನು ಆತನು ಅರ್ಹನಾಗಿದ್ದಾನೆ. ನಮ್ಮ ಆರಾಧನೆ ಕರ್ತನಿಗೆ ಇಷ್ಟವಾಗುವಂತದಾಗಿದೆ ಪ್ರೇರಣೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು. ಪಾಪದಲ್ಲಿ ನಿಂತ ನಮ್ಮ ಜೀವಿತಗಳನ್ನ, ಓ ಪಾಪದಲ್ಲಿ ರೋಗದಲ್ಲಿ ನಿಂತ ನಮ್ಮ ಜೀವಿತಗಳನ್ನ ದೇವರು ಇವತ್ತು ತನ್ನ ಕೃಪೆಯಲ್ಲಿ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ ಪ್ರೇರಣೆ. ಯೇಸುವಿನ ರಕ್ತ ನನ್ನ ರೋಗವ ನೀಗಿಸಿತು. ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ. ನನಗೆಂದಿಗೂ ಭಯವೇ ಇಲ್ಲ. ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ನನಗೆಂದಿಗೂ ಭಯವೇ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ದೇವರಾತ್ಮನಿಗೆ ಸ್ತೋತ್ರ. ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮತ್ತೊಂದು ಸಾರಿ ಹಲ್ಲೆಲೂಯಾ. ಎಲ್ಲರೂ ಸೇರಿ ಓ ರಿಬಲ ಆತನ ಪ್ರಸನ್ನತೆ ನಮ್ಮಲ್ಲಿ ಬಿಡುಗಡೆಯಾಗ್ತದೆ ಪ್ರೇರಣೆ. ಆತನ ದೈವಿಕ ಚಲಿಸುವಿಕೆ ನಮ್ಮೊಬ್ಬರ ಮೇಲೆ ಇಳಿದು ಬರುವಂತಾಗಿದೆ ಪ್ರೇರಣೆ. Let the power of in the name of Jesus. Hallelujah. ದೇವರೇ ಒಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕವು ಇಳಿಯಲಿ ಕರ್ತನೇ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಬಾಬಾ 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 ಸಕಲ ಬಾಬಾ ದೇವರೇ ನಿಮ್ಮ ಮಹಿಮೆಯಲ್ಲಿ ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ
ದೇವರ ವಾಕ್ಯಕ್ಕೆ ಹೋಗೋಣ. ಇವತ್ತಿನ ಒಂದು ತಲೆಬರಹ, ಒಂದು ಟೈಟಲ್ ಏನಪ್ಪ ಅಂದ್ರೆ, ದೇವ ಜನರಿಗೋಸ್ಕರ ಅಂದ್ರೆ ಕ್ರೈಸ್ತರಿಗೆ 5 ಆಜ್ಞೆಗಳು, ಕೊನೆ ಆಜ್ಞೆಗಳು, ಕ್ರೈಸ್ತರಿಗೆ ಕೊನೆಯದಾಗಿರುವಂತ 5 ಆಜ್ಞೆಗಳ ಬಗ್ಗೆ ನಾವು ದೇವರ ವಚನ ಕೇಳೋಣ. ಓಕೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನ ಮತ್ತು 14ನೇ ವಚನವನ್ನ ನಾವು ಓದೋಣ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ. ನೋಡಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಕ್ರೈಸ್ತರಿಗೆ ಕೊಡುತ್ತಾ ಇರುವಂತ ಕೊನೆಯದಾಗಿರುವಂತ ಕೆಲವು ಆಜ್ಞೆಗಳು ಪೌಲನು ಕೊರಿಂಥ ಸಭೆಯವರ ಬಗ್ಗೆ ಬರೀತಾರೆ. ಕೊರಿಂಥ ಸಭೆಯ ಬಗ್ಗೆ ನಾವು ನೋಡೋದಾದ್ರೆ, ಕೊರಿಂಥ ಸಭೆಯಲ್ಲಿ ಬಹಳ ಪ್ರಶ್ನೆಗಳಿದ್ವು. ಆತ್ಮಿಕತೆ ವಿಷಯದ ಬಗ್ಗೆ, ಪ್ರೀತಿಯ ಬಗ್ಗೆ, ಆಮೇಲೆ ಮದುವೆ ವಿಷಯದ ಬಗ್ಗೆ, ಆಮೇಲೆ ಸುಳ್ಳು ಬೋಧನೆ ವಿಷಯದ ಬಗ್ಗೆ ಅನೇಕ ವಿಚಾರಗಳು ಕೊರಿಂಥ ಸಭೆಯಲ್ಲಿ ಪ್ರಶ್ನೆಗಳು ಬಂದಿತ್ತು. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಪೌಲನು ಈ ಪತ್ರಿಕೆಯನ್ನ ಬರೀತಾನೆ. ಈ ಪತ್ರಿಕೆಯನ್ನ ಬರೆದ ಮೇಲೆ ಕೊನೆಯದಾಗಿ ಕೆಲವು ಸಂಗತಿಗಳನ್ನ ಪೌಲನು ಆ ಸಭೆಗೆ ಹೇಳ್ತಾನೆ. ಏನಂತ? ಎಚ್ಚರವಾಗಿರ್ರಿ, ಆಮೇಲೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ, ಶೂರರಾಗಿರ್ರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬರುವಂತ ದಿನಗಳು ಬಹಳ ಹತ್ತಿರವಾಗಿರೋದ್ರಿಂದ ಈ ವಿಚಾರಗಳು ನಮ್ಮ ಜೀವಿತದಲ್ಲಿ, ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಿಜವಾಗಲೂ ಬಹಳ ಅತ್ಯವಶ್ಯಕವಾಗಿ ಇರಬೇಕಾಗಿರುವಂತ ಸಂಗತಿ. ಆಮೆನ್, ಹಲ್ಲೆಲೂಯ. ಕೊನೆ ಆಜ್ಞೆಗಳು, ಕೊನೆಯದಾಗಿರುವಂತ ಕೆಲವು ಆಜ್ಞೆಗಳು ಪೌಲನು ಕೊರಿಂಥ ಸಭೆಗೆ ಬರೀತಾರೆ. ಅದರಲ್ಲಿ ಮೊಟ್ಟ ಮೊದಲನೆಯ ಆಜ್ಞೆ, ಮೊದಲನೇದು ಫಸ್ಟ್ ಏನಂತ? ಎಚ್ಚರವಾಗಿರ್ರಿ. ಏನಾಗಿರ್ರಿ? ಎಚ್ಚರವಾಗಿರ್ರಿ. ಆಮೆನ್, ಹಲ್ಲೆಲೂಯಾ. ಓಕೆ, ಮೊದಲನೇ ಒಂದು ಪಾಯಿಂಟ್, ಮೊದಲನೇ ಒಂದು ಎಚ್ಚರವಾಗಿರ್ರಿ. ಸೊ ನಾನು ಟೋಟಲ್ ಆಗಿ ಈ ವಚನದಿಂದ ನಾನು 5 ಸಂಗತಿಗಳನ್ನ ಮಾತಾಡ್ತೀನಿ. ಎಷ್ಟು? 5 ಸಂಗತಿ ಮಾತಾಡ್ತೀನಿ. ಅದರಲ್ಲಿ ಮೊದಲನೇ ಒಂದು ಸಂಗತಿ ಮಾತಾಡಿ, ಅದರಲ್ಲಿ ಇನ್ನು 7 ಸಂಗತಿ, 7 ಚಿಕ್ಕ ಸಂಗತಿಗಳ ಬಗ್ಗೆ ಮಾತಾಡುತ್ತಾ ಮತ್ತೆ 2ನೇ ಪಾಯಿಂಟ್ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆನಾ? ಹಲ್ಲೆಲೂಯಾ. ಮೊದಲನೇದಾಗಿ ಎಚ್ಚರವಾಗಿರ್ರಿ. ಬೈಬಲ್ ವಚನ ಹೇಳ್ತದೆ, ನಮ್ಮ ಜೀವಿತ ಎಚ್ಚರಿಕೆಯಿಂದ ಇರುವಂತ ಜೀವಿತ. ಏನ್ ಜೀವಿತ ಇದು? ಬಹಳ ಎಚ್ಚರಿಕೆಯಿಂದ ಇರ್ಬೇಕು ನಾವು. ಸುಮ್ಮನೆ ಸೋತೋದವರಾಗಿದ್ರೆ ಆಗಲ್ಲ, ಅಪನಂಬಿಕಸ್ಥರಾಗಿದ್ರೆ ಆಗಲ್ಲ. ನಮ್ಮ ಜೀವಿತಕ್ಕೆ ನಾವು ಹೆಂಗ್ ಬೇಕಂಗೆ ಜೀವನ ಮಾಡ್ಲಿಕ್ಕೆ ಜೀವಿತ ಅಲ್ಲ. ನಮ್ಮ ಮನಸ್ಸು ಬಂದ ಹಾಗೆ ನಾವು ಇರ್ಲಿಕ್ಕೆ ಈ ಜೀವಿತ ಅಲ್ಲ. ಇದು ಎಚ್ಚರವಾಗಿರಬೇಕಾಗಿರುವಂತ ಸಮಯ, ಎಚ್ಚರಿಕೆಯಿಂದ ಜೀವಿಸುವಂತ ಸಮಯ. ದಿನಮಾನಗಳು ಈ ದಿನಗಳಾಗಿದ್ದಾವೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಯಾವ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ದೇವರು ನೀನಿಲ್ಲಿ ಮಲ್ಕೊಂಡಿದೀಯಾ ಅದಕ್ಕೆ ಎಚ್ಚರ ಆಗಿರು ಅಂತ ಹೇಳ್ತಾ ಇಲ್ಲ. ನೀನು ಮಲ್ಕೊಂಡಿದಿ, ಎಚ್ಚರಾಗ, ಇದನ್ನ ದೇವರು ಮಾತನಾಡ್ತಾ ಇಲ್ಲ. ಇದು ಆತ್ಮಿಕವಾಗಿರುವಂತ ಎಚ್ಚರಿಕೆಯ ಬಗ್ಗೆ ಮಾತನಾಡ್ತಾ ಇದೆ. ಪೌಲನು ಕೊರಿಂಥದವರಿಗೆ ಹೇಳ್ತಾನೆ, ಎಚ್ಚರವಾಗಿರ್ರಿ. ನೀವು ಯಾವ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಆಗಿರ್ಬೇಕು ಅನ್ನೋದನ್ನ ನಾನು 7 ಪಾಯಿಂಟ್ಗಳು ಕೊಡ್ತೀನಿ ನಿಮಗೆ. ಯಾವ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು ಅನ್ನೋದನ್ನ
7 ಪಾಯಿಂಟ್ ನಾನು ಕೊಡ್ತೀನಿ. ಬೇಗ ಬೇಗ ಆ 7 ಪಾಯಿಂಟ್ಗಳನ್ನ ದೇವರ ವಚನದಲ್ಲಿ ನಾವು ಕೇಳೋಣ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು? ಮೊದಲದಾಗಿ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕಂದ್ರೆ, ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನೋಡಿ ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಓಕೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಚ್ಚರವಾಗಿರಿ ಅಂತ ಪೌಲನು ಹೇಳಿದ ಮೇಲೆ ಯಾವ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ, ಮೊದಲನೇ ಪಾಯಿಂಟ್, ಮೊದಲನೇ ಅಂಶ ಏನಪ್ಪಾ ಅಂದ್ರೆ, ನಾವು ಯಾವ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು? ಕರ್ತನು ಬರುವಂತ ದಿನದ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಅಂತೇಳಿ ಯಾರಿಗಾದ್ರೂ ಗೊತ್ತಿದೆನಾ? ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಗೊತ್ತಿಲ್ಲದೆ ಇರುವಾಗ ನಾವೇನಾಗಿರ್ಬೇಕು? ಎಚ್ಚರವಾಗಿರ್ಬೇಕು. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ಬರುವಿಕೆ, ಯೇಸು ಕ್ರಿಸ್ತನ ದಿನವು ಬರುವಿಕೆ ಬಹಳ ಹತ್ತಿರ ಆಗಿದೆ. ಆದ್ರೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾವೇನಾಗಿರ್ಬೇಕು? ಹೆಂಗಿರ್ಬೇಕಂತ ನಾವು ಎಚ್ಚರವುಳ್ಳವರಾಗಿರ್ಬೇಕು. ಸುಸ್ತಾಗಿದ್ರೆ ಆಗತ್ತಾ? ಸುಸ್ತಾಗಿದ್ರೆ ಆಗ್ತದ? ಇಲ್ಲ. ಹೆಂಗಿರ್ಬೇಕು ನಾವು? ಏನ್ ಎಚ್ಚರಿಕೆ? ಕ್ರಿಸ್ತನು ಯಾವಾಗ ಬರ್ತಾನೆ? ದೇವರು ಎಲ್ಲಾ ವಿಷಯಗಳನ್ನ ನಮ್ಗೆ ಮಾಡಿ ತೋರಿಸಿದ್ದಾರೆ. ಹಿಂಗ್ ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಎಲ್ಲ ಮಾಡ್ತಾರೆ. ಆದ್ರೆ ಒಂದನ್ನು ಮಾತ್ರ ಸೈಲೆಂಟ್ ಆಗಿ ಇಟ್ಬಿಟ್ಟಿದ್ದಾನೆ. ಯಾವುದು? ಆತನ ಬರುವಿಕೆ. ಯಾರಿಗೂ ಹೇಳಿಲ್ಲ. ಒಂದು ವೇಳೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆಗೆ ಬರ್ತೀನಿ ಅಂತ ಏನಾದ್ರು ದೇವರು ಹೇಳಿದ್ರೆ, ಎಲ್ರು ಪ್ರತಿ ವರ್ಷ ಡಿಸೆಂಬರ್ 31ನೇ ತಾರೀಕು ಏನ್ ಮಾಡ್ತಿದ್ರು? ಎಲ್ರು ಎಚ್ಚರಾಗಿರ್ತಿದ್ರು ಅಲ್ಲ? ಹೌದಿಲ್ಲ? ಹಾಗಾದ್ರೆ ಯೇಸು ಕ್ರಿಸ್ತನ ದಿನವು ಯಾವ ರೀತಿ ಬರ್ತದಂತೆ? ಯೇಸು ಕ್ರಿಸ್ತನ ದಿನವು ಯಾವ ರೀತಿ ಬರುತ್ತಂತೆ? ಬೈಬಲ್ ವಚನ ಹೇಳ್ತದೆ, ಯೇಸು ಕ್ರಿಸ್ತನ ದಿನವು ಕಳ್ಳನು ಬರುವ ಹಾಗೆ ಬರ್ತದಂತೆ. ಹೆಂಗೆ ಅಂದ್ರೆ, ಯೇಸು ಕ್ರಿಸ್ತನ ದಿನ ಕಳ್ಳದಲ್ಲ, ಕಳ್ಳಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳ್ಳನು ಬರುವಾಗೆ. ಕಳ್ಳ ಹೆಂಗ್ ಬರ್ತಾನೆ? ಹೇಳಿ ಬರ್ತಾನ, ಹೇಳಾರ್ದ ಬರ್ತಾನ? ಹೇಳಾರ್ದ ಬರ್ತಾನಲ್ಲ. ಅವನು ಯಾವಾಗ ಬರ್ತಾನೆ, ಆತನು ಯಾವಾಗ ಹೋಗ್ತಾನೆ, ಯಾವಾಗ ಪ್ಲಾನ್ ಮಾಡ್ತಾನೆ, ಯಾರಿಗೂ ಗೊತ್ತಾಗಲ್ಲ. ಹೌದಾ? ಅದ್ರ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಾನೆ. ಹೌದಿಲ್ಲ? ಯೇಸು ಸ್ವಾಮಿ ದಿನವು ಬಹಳ ಹತ್ತಿರವಾಗಿರೋದ್ರಿಂದ ಆ ದಿನ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮ್ಗೆ. ಸೊ ನಾವೇನಾಗ್ಬೇಕು? ಎಚ್ಚರಿಕೆಯಿಂದ ಇರಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಶ್ವಾಸದ ಜೀವಿತ, ಕ್ರೈಸ್ತ ಜೀವಿತ ಅನ್ನುವಂಥದ್ದು ಎಚ್ಚರಿಕೆಯಿಂದ ಜೀವನ ಮಾಡುವಂತ ಜೀವಿತ. ಇದು ಮನಸ್ಸಿಗೆ ಬಂದ ಹಾಗೆ ಜೀವನ ಮಾಡುವಂತ ಜೀವನ ಅಲ್ಲ ಇದು. ಎಲ್ಲರ ಲೋಕದಲ್ಲಿ ಬೇರೆಯವರೆಲ್ಲ ಜೀವನ ಮಾಡ್ತಾರಲ್ಲ, ಅನ್ಯ ಜನರು ಜೀವನ ಮಾಡ್ತಾರೆ, ಅವ್ರ ರೀತಿಯ ಜೀವನ ಮಾಡುವಂತ ಜೀವಿತ ಅಲ್ಲ ಇದು. ಈ ಜೀವಿತ ಯಾವುದಂದ್ರೆ ಎಚ್ಚರಿಕೆಯಿಂದ ಜೀವಿಸುವಂತ ಜೀವಿತ ಇದು. ಆಮೆನ್, ಹಲ್ಲೆಲೂಯಾ, ಆಮೆನ್. ನಮಗೆ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತಾ ಇರ್ತೀವಿ. ಯೇಸು ಸ್ವಾಮಿ ಬಂದ, ನನ್ನ ಮನಸ್ಸಿಗೆ ಬಂದ ಹಾಗೆ ನೀನ್ ಜೀವನ ಮಾಡಪ್ಪ ಅಂತ ನನಗೆ ಬಿಟ್ಕೊಟ್ಟ, ರೈಟ್. ಮತ್ತೆ ಈ ಲೋಕದಲ್ಲಿ ನಾವು ಹಿಂಗೆ ಕಷ್ಟದಲ್ಲೇ ಬಾಳ್ಬೇಕಾಗ್ತದೆ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಎಚ್ಚರವಾಗಿರ್ಬೇಕು. ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು? ಯೇಸು ಕ್ರಿಸ್ತನ ಬರಣ ವಿಷಯದಲ್ಲಿ ನಾವು ಎಚ್ಚರವುಳ್ಳವರಾಗಿರ್ಬೇಕು. ಆಮೇಲೆ ಯೇಸು ಸ್ವಾಮಿ ಬರೋಣ ದಿನ ಯಾರಿಗೆ ದೇವರು ಹೇಳಲ್ಲ ಇಂಥ ದಿನ ಬರ್ತೀನಿ ಅಂತೇಳಿ. ಆತನ ಹಠಾತ್ತಾಗಿ ಬರ್ತಾನೆ ಪ್ರೇಮ. ಹಾಗಾದ್ರೆ ನಾವು ಸಿದ್ಧರಾಗಿರ್ಬೇಕು. ಆಮೇನ್, ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಕರ್ತನ ಬರುವಿಕೆಗೆ ನಾವು ಸಿದ್ಧರಾಗಿರ್ಬೇಕು, ಎಚ್ಚರವಾಗಿರ್ಬೇಕು ಪ್ರೇಮ. ಮಲ್ಕೊಂಡಿದ್ದವರಾಗಿದ್ರೆ ನಾವು ಆಗಲ್ಲ, ಎಚ್ಚರವುಳ್ಳವರಾಗಿರ್ಬೇಕು.
ಆಮೇನ್. ಮೊದಲದಾಗಿ ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ನಮಗೆ? ಕ್ರಿಸ್ತನ ಬರೋಣ, ದೇವರ ಬರೋಣಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು. ಎರಡನೇದಾಗಿ ಮತ್ತಾಯನು, ಅದೇ 25 ಬರೆಸುವಾರ್ತೆ 26ನೇ ಅಧ್ಯಾಯ, ಸ್ವಲ್ಪ ಮುಂದೆ ತೆಗೆದುಕೊಳ್ರಿ. ಮತ್ತಾಯನು ಬರೆಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಎಚ್ಚರವಾಗಿರ್ರಿ. ಎರಡನೇ ಅಂಶ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರಿ. ಹಲ್ಲೆಲೂಯ. ಅದನ್ನು ಬರೆಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರ್ರಿ. ಆಮೆನ್. ನಾನು ಏನೋ ನನ್ನ ದೇಹದ ಆಸೆಗೋಸ್ಕರ ನಾನು ಏನೋ ಕೆಟ್ಟ ಕೆಲಸ ಮಾಡಿ ದೇವರಿದ ನನ್ನ ಜೀವಿತದಲ್ಲಿ ಯಾಕೆ ತಂದಿದ್ದಾನೆ, ದೇವರಿದನ್ನ ಮಾಡ್ಲಿಕ್ಕೆ ಯಾಕೆ ಅನುಮತಿ ಕೊಟ್ಟ ಅಂತ ಅನ್ನೋದಲ್ಲ. ನಾನು ಆ ಶೋಧನೆಗೆ ಯಾಕೆ ಬಿದ್ದೆ ಅನ್ನೋದು, ಈ ಶೋಧನೆಗೆ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು ನಾವು. ಆಮೇನ್. ಕೆಲವು ಸಾರಿ ನಾವೇನ್ ಮಾಡ್ತೀವಿ, ಮಾಡೋದೆಲ್ಲ ತಪ್ಪು ನಾವು ಮಾಡ್ತೀವಿ, ಆದ್ರೆ ದೇವ್ರು ಯಾಕೆ ಇದನ್ನ ಕಾಪಾಡ್ಲಿಲ್ಲ, ದೇವ್ರು ಇದನ್ನ ಯಾಕೆ ತಪ್ಪಿಸ್ಲಿಲ್ಲ, ದೇವ್ರು ಇಂಥದ್ದು ಯಾಕೆ ನಮ್ಮ ಜೀವಿತದಲ್ಲಿ ಅವಕಾಶ ಮಾಡಿಕೊಟ್ಟ ಅಂತ ನಾವು ದೇವ್ರ ಮೇಲೆ ಹಾಕ್ತೀವಿ. ಆದ್ರೆ ಆ ಶೋಧನೆಗೆ ಒಳಗಾಗ್ಲಿಕ್ಕೆ ಆಸೆ ದೇವ್ರು ಕೊಟ್ನ, ಇಲ್ಲ ನೀನೇ ಆಸೆಗೆ ಒಳಗಾದ? ನಾವು ತಾನೇ ಒಳಗಾಗೇ ಇದ್ದು. ಹಾಗಾದ್ರೆ ದೇವರು ಪಾಪ ಮಾಡು ಅಂತ ಹೇಳ್ತಾನ, ಅಥವಾ ಪಾಪಕ್ಕೆ ಒಳಗಾಗ್ಬೇಡ ಅಂತ ಹೇಳ್ತಾನ? ಹೌದಲ್ಲ? ಹಾಗಾದ್ರೆ ಪಾಪಕ್ಕೆ ಒಳಗಾಗಬೇಡ ಅಂತ ಹೇಳುವಂತ ದೇವರು ಈಗ ನಮಗೆ ಅವಕಾಶ ನಮಗೆ ಇದೆ, ಪಾಪಕ್ಕೆ ಒಳಗಾಗಬೇಕಾ ಅಥವಾ ಒಳಗಾಗಬಾರ್ದ? ಒಂದ್ ವೇಳೆ ಪಾಪಕ್ಕೆ ನಾವು ಒಳಗಾಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಶೋಧನೆಗೆ ಒಳಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಪಾಪಕ್ಕೆ ನಾವು ಒಳಗಾದ್ರೆ ಶೋಧನೆಗೆ ಬಿದ್ದ ಹಾಗೇನೆ. ಹೌದಾ? ಹೌದಾ ಇಲ್ಲ? ಚರ್ಚ್ಗೆ ಹೋಗು ಅನ್ನೋದು ದೇವರ ಆಜ್ಞೆ. ಇವತ್ತು ಬೇಡ ಬಿಡು, ನಾಳೆ ಹೋದ್ರೆ ಸಾಕು, ನಾವು ಮುಂದಿನವರು ಹೋದ್ರೆ ಅದು ನಿನ್ನ ಶೋಧನೆ. ದೇವ್ರು ಹೇಳಿಲ್ಲ ನಿನಗೆ ಮುಂದಿನವರು ಹೋಗಂತ, ಹೇಳಿದನ? ಇಲ್ಲ. ಬೈಬಲ್ ವಚನ ಹೇಳ್ತದೆ, ಎಚ್ಚರವಾಗಿರುವಂತ ದಿನಗಳಿವು. ನಾವುಗಳು ದೇವರ ವಾಕ್ಯದ ಅಡಿಯಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕ್ರಿ. ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ, ದೇವ್ರಿಗೇನು ಗೊತ್ತಿಲ್ವಾ, ದೇವ್ರಿಗೇನು ನಮ್ಮ ಮೇಲೆ ಪ್ರೀತಿ ಇಲ್ವಾ, ದೇವ್ರು ನಮ್ಮನ್ನ, ನಾವು ಶೋಧನೆಗೆ ಒಳಗಾಗ್ತೀವಿ, ನಾವು ಪಾಪ ಮಾಡ್ತೀವಿ ಅಂತ ಗೊತ್ತಿದ್ದು ತಾನೆ, ಗೊತ್ತಿದ್ದು ಕೂಡ ಯಾಕೆ ದೇವ್ರು ನಮ್ಮನ್ನ ತಪ್ಪಿಸ್ಬೋದಿತ್ತಲ್ಲ? ಅಂದ್ರೆ ನೀನು ಮಾಡುವಂತ ಹೊಲಸು ಕೆಲಸಕ್ಕೆ ದೇವರನ್ನು ಪಾತ್ರನಾಗಿ ಮಾಡ್ತೀಯಾ? ನಾವು ಎಚ್ಚರವಾಗಿರ್ಬೇಕು ಪ್ರೇಯರ್. ಶೋಧನೆಗೆ ಒಳಗಾಗ್ಬೇಡ ಸಿಸ್ಟರ್, ಬ್ರದರ್, ಶೋಧನೆಗೆ ಒಳಗಾಗ್ಬೇಡ, ಎಚ್ಚರವಾಗಿರೋ. ಎಚ್ಚರಿಕೆಯಿಂದ ಇರುವಂತ ದಿನಗಳಿವು. ಆಮೇನ್. ನೀನು ಶೋಧನೆಗೆ ಒಳಗಾಗಿ ನೀನು ಮಾಡ್ಬೇಕಂತ, ಪಾಪ ಮಾಡ್ಬೇಕಂತ ತೀರ್ಮಾನ ಮಾಡಿ, ನೀನು ಅವಿಧೇಯನಾಗಿ ಜೀವಿಸ್ಬೇಕಂತ ತೀರ್ಮಾನ ಎಲ್ಲ ನೀನ್ ಮಾಡಿ ಅವಿಧೇಯನ ಆದ್ಮೇಲೆ ಆಮೇಲೆ ದೇವ್ರ ಮೇಲೆ ಹಾಕೋದು ಏನಂತ, ದೇವ್ರ ಹಿಂಗೆ ಯಾಕೆ ನಾನು ಅನುಮತಿ ಕೊಟ್ಟ ನನ್ನ ಜೀವನದಲ್ಲಿ ಅಂತ. ದೇವರು ಕೆಟ್ಟದ್ದನ್ನ ನಿನ್ನ ಜೀವನದಲ್ಲಿ ಯಾವತ್ತೂ ಅನುಮತಿ ಮಾಡೋದಿಲ್ಲ. ಆದ್ರೆ ಕೆಟ್ಟದ್ದನ್ನ ಮಾಡಬೇಕನ್ನುವಂತ ಶೋಧನೆಗೆ ಒಳಗಾಗೋದು ನಮ್ಮೊಳಗಡೆ ಇರುವಂತ ಬಲಹೀನತೆ. ಹೌದಾ? ನಾವು ಒಳಗಾಗ್ತೀವಿ. ಹಾಗಾದ್ರೆ ಎರಡನೇದಾಗಿ ನಾವು ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು ಗೊತ್ತಾ? ನಾವು ಎಲ್ಲಿ ಶೋಧನೆಗೆ ಬೀಳ್ತಾ ಇದೀವಿ ಅನ್ನೋದು ಎಚ್ಚರಿಕೆ ಆಗಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಶೋಧನೆಗೆ ಒಳಗಾಗ್ತಾ ಇದ್ದಾರೆ. ಅವರ ಮಾತು ಕೇಳಿಕೊಂಡು, ಅವರ ಪ್ರೀತಿಗೋಸ್ಕರ, ಅವರ ಒಂದು ಸನ್ಮಾನಕ್ಕೋಸ್ಕರ ನೀನು ಹೋಗಿ ಅವ್ರ ಜೊತೆ ಪಾಲ್ಗಾರರಾಗ್ತಾ ಇದೀಯ. ಆದ್ರೆ ನಿನಗೆ ಇಂಡೈರೆಕ್ಟ್ ಆಗಿ ಗೊತ್ತಿಲ್ಲ, ನೀನು ಅವ್ರ ಜೊತೆಗೆ ಶೋಧನೆಗೆ ಒಳಗಾಗ್ತಾ ಇದ್ದಿ. ಆದ್ರೆ ಬೈಬಲ್ ವಚನ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರ್ಬೇಕಂತೆ ನೀನು. ಆಮೇನ್. ಹಲ್ಲೆಲೂಯಾ, ದೇವರುಗಳೇ, ಹಲ್ಲೆಲೂಯಾ. ಸರಿ, ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಇದು ನಮ್ಮಲ್ಲಿ ಬರ್ತದಲ್ಲ ಯಾವಾಗ್ಲೂ, ಕೇಳಿ, ನಮ್ಮಲ್ಲಿ ಬರುವಂತದ್ದು ಯಾವಾಗ್ಲೂ ಕಾಮನ್ ಆಗಿ, ಸರಿ ಎಲ್ಲರೂ ಮಾಡ್ತಾ ಇದಾರೆ, ನಮ್ಮ ಮಕ್ಕಳು ಪಾಪ ಅದಕ್ಕೆ ನಾವು ಮಾಡ್ತೀವಿ. ಶೋಧನೆಗೆ ಒಳಗಾಗ್ಬೇಡ.
ಶೋಧನೆಗೆ ಈ ರೀತಿಯಾಗಿ ಹೇಳುವಂತೆ ಹೇಳಿ ನಿಮ್ಮ ಮಕ್ಕಳನ್ನ ಶೋಧನೆಗೆ ಒಳಪಡಿಸಬೇಡ. ನೀನ್ ಚೆನ್ನಾಗಿರ್ಬೇಕಂತ ಮಕ್ಕಳ ಹೆಸರು ಹೇಳಿ ಮಕ್ಕಳನ್ನ ಹಾಳು ಮಾಡ್ತಿದೀವಿ ನಾವು. ಸರ್ ಮಕ್ಕಳ ಸಂತೋಷಕ್ಕೋಸ್ಕರ ಮಾಡ್ತೀವಿ, ಇಲ್ಲ, ಮಕ್ಕಳ ಮೇಲೆ ಹಾಕಬೇಡ. ನೀನ್ ಶೋಧನೆಗೆ ಒಳಗಾಗಬೇಡ. ಮೊದಲು ನೀನ್ ಶೋಧನೆಗೆ ಒಳಗಾಗಬೇಡ. ಮಕ್ಕಳು ತಂದೆ ತಾಯಿ ಕೇಳಿ, ತಂದೆ ತಾಯಿ ನೀನು ಏನು ಮಾಡಿ ತೋರಿಸ್ತಾರೋ ಅದನ್ನ ಮಾಡ್ತದೆ. ನಿನ್ ಕೇಳಿ, ಚೆನ್ನಾಗಿ ಕೇಳಿ. ಮಗಳಿದ್ ಬೇಡ ಅಂತಂದ್ರೆ ಕೇಳ್ತವೆ ಅವು, ಒಪ್ಕೊಳ್ತವೆ. ಬೇಡ ಅಂದ್ರೆ ಒಪ್ಕೊಳ್ತವೆ ಅವು. ಆದ್ರೆ ಮೊದಲು ಒಂದ್ಸಲ ಆಲ್ರೆಡಿ ಮಾಡಿ ಎರಡನೇ ಸಲ ಬೇಡ ಅಂದಾಗ ಏನಾಗ್ತವೆ? ಒಪ್ಕೊಳ್ಳಲ್ಲ ಅವು. ಒಪ್ಕೊಳ್ತಾವ. ಯಾಕೆ ಹೇಳಿ? ಮೊದ್ಲೇ ಆಲ್ರೆಡಿ ನಾವು ಮಾಡಿ ತೋರಿಸಿದೀವಿ ಈಗ ಮಾಡ್ಬೇಕಂತೆ. ಸೊ ಅವು ಏನ್ ಒಪ್ಕೊಳ್ಳಲ್ಲ. ಪ್ರೀತಿ ದೇವ ಜನರೇ, ಮಕ್ಕಳ ಹೆಸರು ಹೇಳಿ ಅವನ್ನ ಶೋಧನೆಗೆ ನೀವು ಗುರಿಪಡಿಸಬೇಡಿ. ಡೋಂಟ್ ಬ್ಲೇಮ್ ಯುವರ್ ಚಿಲ್ಡ್ರನ್ಸ್ ಫಾರ್ ಯುವರ್ ರಾಂಗ್. ನಿನ್ನ ತಪ್ಪಿನ ನಿಮಿತ್ತವಾಗಿ ಮಕ್ಕಳನ್ನ ಬ್ಲೇಮ್ ಮಾಡಬೇಡ. ನಿನಗೆ ಗೊತ್ತಾ, ಮಕ್ಕಳು ದೇವರಿಗೆ ಸಮಾನ. ಅವ್ರ ಇನ್ನೋಸೆಂಟ್. ಹೌದಲ್ಲ? ಅವ್ರ ಮೇಲೆ ನಾವು ಹಾಕಕ್ಕಾಗಲ್ಲ. ಪ್ರೀತಿ ದೇವ ಜನರ, ಎರಡನೇದಾಗಿ ಹೇಳ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು ನಾವು? ಶೋಧನೆಗೆ ಬೆಳೆದಂತೆ ಎಚ್ಚರಿಕೆ ಆಗಿರ್ಬೇಕು. ಆಮೇನ್. ಇನ್ನು ಬಹಳ ವಿಚಾರಗಳಿದಾವೆ, ನಾನು ಮುಂದೆ ಹೋಗಲ್ಲ. ಶೋಧನೆಗೆ ಒಳಗಾಗದಂತೆ ನಿಮ್ಮನ್ನು ಎಚ್ಚರಿಕೊಂಡು ಕಾಪಾಡಿಕೊಳ್ರಿ. ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಶೋಧನೆ ಆಳ್ವಿಕೆ ಮಾಡದಂತೆ ಇನ್ನು ಕಾದುಕೊಳ್ಬೇಕು. ಇದೇ ಕ್ರೈಸ್ತ ಜೀವಿತ. ಇದು ಕ್ರೈಸ್ತ ಜೀವಿತ. ಇದು ನಿಮಗೆ ಗೊತ್ತಾ? ಕ್ರಿಶ್ಚಿಯನ್ ಲೈಫ್ ಅಂತ ಅಂದ್ರೆ ನಾವು ಶೋಧನೆಗೆ ಒಳಗಾಗದಂತೆ ಜೀವಿಸುವಂತದ್ದೇ ಕ್ರಿಶ್ಚಿಯನ್ ಲೈಫ್. ಇಲ್ಲ ಸರ್, ನನ್ನ ಫ್ರೆಂಡ್ ಸಮಾಧಾನಕ್ಕೋಸ್ಕರ ನಾನು ಹೋಗಿ ಬಂದೆ ಅಂತಂದ್ರೆ ನೀನ್ ಖಂಡಿತವಾಗ್ಲೂ ನಿನ್ನ ಆ ಶೋಧನೆಗೆ ಒಳಗಾಗಿದೆ ಅಂತಾನೆ ಅರ್ಥ. ಒಂದು ಸಾರಿ ನೀನು ಶೋಧನೆಗೆ ಒಳಗಾಗಿ ತೋರಿಸಿದ್ರೆ ಆ ಶೋಧನೆ ಪದೇ ಪದೇ ನಿನ್ನನ್ನು ಮಾಡೋ ರೀತಿ ಮಾಡ್ತದೆ. ಒಂದು ಸಾರಿ ಆ ಶೋಧನೆಗೆ ವಿರುದ್ಧವಾಗಿ ನಿಂತ್ಕೋ, ಆ ಶೋಧನೆ ನಿನ್ನ ಹತ್ರ ಬರಲ್ಲ. ಆಮೇನ್, 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 ಆಮೇನ್. ಇವತ್ತಾದ್ರೆ ಏನಾಗ್ಬಿಟ್ಟಿದೆ, ಕ್ರೈಸ್ತರು ಅಂದ್ರೆ ಎಲ್ರು ಒಂದೇ ಬಿಡು ಅನ್ನೋ ತರ ಆಗ್ಬಿಟ್ಟಿದೆ. ಹೌದಾ? ನಾವು ಮಾಡುವಂತ ಶೋಧನೆ ಕಾರ್ಯ, ಇದಕ್ಕೆ ಬೈಬಲ್ ವಚನ ಕ್ಲಿಯರ್ ಹೇಳ್ತದೆ, ನಾವು ಶೋಧನೆಯಲ್ಲಿ ಎಚ್ಚರವಾಗಿರುವಂತ ಸಮಯ ಇದು. ಮೂರನೇದು, ಬೇಗ ಬೇಗ ಹೋಗ್ಬಿಡ್ತೀನಿ. ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನ. ಆದರೆ ನೋಡಿ, ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ, ನೋಡಿ, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಹಲ್ಲೆಲೂಯಾ. ಮೂರನೇದಾಗಿ ನಾವು ಎಲ್ಲಾ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕ್ರಿ. ಈ ಭಾಗ ಇದೆಯಲ್ಲ, ಈ ಆಕ್ಚುಲಿ 21 ಈ ಭಾಗ ಏನಿದೆಯಲ್ಲ, ಇದೆಲ್ಲವೂ ಯೇಸು ಸ್ವಾಮಿ ಬರೋಣ ದಿನಗಳಲ್ಲಿ ನಡೆಯುವಂತ ಎಲ್ಲಾ ಸಂಗತಿಗಳ ಬಗ್ಗೆ ಮಾತಾಡಿ, ಆ ವಿಷಯಗಳ ಬಗ್ಗೆ ಮಾತಾಡ್ತಾ ಕೊನೆಗೆ ಹೇಳ್ತೇನೆ, ನೀವು ಎಲ್ಲಾ ವಿಷಯಗಳಲ್ಲಿ ಏನಾಗಿರ್ಬೇಕಂತೆ? ಎಚ್ಚರವಾಗಿರ್ಬೇಕು. ನಾವು ಬರೇ ಒಂದೇ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿದ್ರೆ ಅಲ್ಲ, ನಾವು ಪ್ರತಿಯೊಂದು ವಿಷಯದಲ್ಲಿ ಕ್ರೈಸ್ತರಾಗಿರುವಂತ ನಾವುಗಳು, ಯೇಸುವನ್ನು ನಂಬಿದಂತ ನಾವುಗಳು ಪ್ರತಿಯೊಂದು ವಿಚಾರದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ದಟ್ ಇಸ್ ದ ಕ್ರಿಶ್ಚಿಯನ್ ಲೈಫ್. ಆಮೇನ್. ಬೈಬಲ್ ಅಲ್ಲಿ ಒಂದು ಸ್ಟೋರಿ ಇದೆ. ಏನ್ ಗೊತ್ತಾ? ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಏನು? 10 ಜನ ಕನ್ನಿಕೆಯರಿದ್ದಾರೆ. ಎಷ್ಟು ಜನ?
10 ಜನ ಕನ್ನಿಕೆಯರು. 5 ಜನ ಕನ್ನಿಕೆಯರು 10 ಜನ ಕನ್ನಿಕೆಯರು ಮೊದಲಿಂಗನೇ ಎದುರುಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅದ್ರಲ್ಲಿ 5 ಜನ ಕನ್ನಿಕೆಯರು ಏನ್ ಮಾಡ್ತಾ ಇದಾರೆ? ದೀಪಾತ್ರಿಗಳನ್ನ ತೆಗೆದುಕೊಂಡು ದೀಪದ ಜೊತೆಗೆ ಅವ್ರು ಎಣ್ಣೆನ ತಗೊಂಡ್ಬಂದ್ರಂತೆ. ಇನ್ನು 5 ಜನರು ಬರೀ ದೀಪ ಅಷ್ಟೇ ತಗೊಂಡ್ಬಂದ್ರು, ಇನ್ನು ಎಣ್ಣೆ ತರಲಿಲ್ಲ. ನೋಡಿ ಏನಾಯ್ತು, ಇವ್ರು ಯಾವ ಸಮಯಕ್ಕೆ ಮೊದಲಿಂಗನ ಎದುರುಗೊಳ್ಬೇಕಂತ ಹೋಗಿದ್ರು ಆ ಸಮಯಕ್ಕೆ ಮೊದಲಿಗೆ ಬರಲಿಲ್ಲ. ಮೊದಲಿಂಗನು ಸ್ವಲ್ಪ ತಡವಾಗಿ ಬರ್ತಾನೆ ಅಂತ ಗೊತ್ತಾದ ಮೇಲೆ ಇವ್ರು ಯೋಚನೆ ಮಾಡ್ತಾರೆ, ಅಯ್ಯಯ್ಯೋ ಒಂದು ವೇಳೆ ಮೊದಲಿಂಗನ ಬರೋಷ್ಟೊಳಗಡೆ ನಮ್ಮ ದೀಪಗಳು ಆರೋಗ್ಬಿಟ್ರೆ ಏನ್ ಮಾಡೋದು ಅಂತೇಳಿ ಇವ್ರು 5 ಜನ ಏನ್ ಮಾಡ್ತಾರೆ, ಬುದ್ಧಿ ಇಲ್ಲದೆ ಇರುವಂತ ಕನ್ನಿಕೆಯರು ಏನ್ ಮಾಡ್ತಾರೆ, ಬುದ್ಧಿ ಇರುವಂತ ಕನ್ನಿಕೆಯರ ಹತ್ರ ಹೋಗ್ತಾರೆ. ಯಾರ ಹತ್ರ? ಆಲ್ರೆಡಿ ದೀಪ ಮತ್ತೆ ಎಣ್ಣೆ ಇಟ್ಕೊಂಡಿದ್ದಾರೆ ಅವರು. ಅವ್ರ ಹತ್ರ ಹೋಗಿ ಅವ್ರು ಹೇಳ್ತಾರೆ ಏನಂತ ಗೊತ್ತಾ, ನಮ್ಮ ಹತ್ರ ದೀಪಗಳಿದಾವೆ, ಒಂದ್ ವೇಳೆ ಮೊದಲಿಂಗನು ಬರೋದು ತಡ ಆಯ್ತಂದ್ರೆ ದೀಪಗಳು ಆರೋಗ್ಬಿಟ್ರೆ ಕಷ್ಟ. ಅದಕ್ಕೆ ನೀವೇನ್ ಮಾಡಿ, ನೀವು ಎಕ್ಸ್ಟ್ರಾ ಏನು ಎಣ್ಣೆ ತಗೊಂಬಂದಿದ್ರಲ್ಲ ಆ ಎಣ್ಣೆನ ಸ್ವಲ್ಪ ನಮಗ್ ಕೊಡ್ರಿ, ನಾವೆಲ್ಲರೂ ಸೇರಿ ಏನ್ ಮಾಡೋಣ, ಮೊದಲಿಂಗನನ್ನ ಎದುರುಗೊಳ್ಳೋಣ. ಆದ್ರೆ ಬೈಬಲ್ ವಚನ ಏನಾಯ್ತಲ್ಲಿ? ಬೈಬಲ್ ವಚನ ಏನಾಯ್ತು? ಆ 5 ಜನ ಕನ್ನಿಕರು ಹೇಳ್ತಾರೆ, ನಾವು ನಿಮಗೆ ಎಣ್ಣೆ ಕೊಡಲ್ಲ, ನೀವು ಬೇಕಾದ್ರೆ ಹೋಗಿ ತಗೊಂಬರ್ರಿ ಅಂತ. ಸೊ ವಚನ ಏನ್ ಹೇಳ್ತದೆ, ಈ ಮಾತನ್ನ ಕೇಳಿದಂತ ಈ ಬುದ್ಧಿ ಇಲ್ಲದ ಕನ್ನಿಕರು 5 ಜನರು ಏನ್ ಮಾಡ್ತಾರೆ, ಹೋಗಿ ಎಣ್ಣೆನ ಸರಿ ಮೊದಲಿಂಗನು ಬರೋಷ್ಟೊಳಗಡೆ ಹೋಗಿ ಎಣ್ಣೆ ತರೋಣ ಅಂತ ಹೇಳಿ ಅವ್ರು ಎಣ್ಣೆ ತರಕ್ ಹೋಗ್ತಾರೆ. ಮೊದಲಿಂಗನು ಬರ್ತಾನೆ. ಈ 5 ಜನ ಕನ್ನಿಕೆಯರು ಬುದ್ಧಿವಂತ ಕನ್ನಿಕೆಯರು ಏನ್ ಮಾಡ್ತಾರೆ, ಆ ಮೊದಲಿಂಗನ ಎದುರುಗೊಳ್ತಾರೆ. ಮೊದಲಿಂಗನ ಜೊತೆಗೆ ಅವರು ಪ್ರವೇಶಿಸ್ತಾರೆ, ಬಾಗಿಲು ಮುಚ್ಚಲ್ಪಡ್ತದೆ. ಆಮೇಲೆ ಈ ಬುದ್ಧಿ ಇಲ್ಲದೆ ಇರುವಂತವ್ರು, ಬುದ್ಧಿ ಏನಾದ್ರು ಕನ್ನಿಕೆಯರು ಏನ್ ಮಾಡ್ತಾರೆ, ಎಣ್ಣೆ ತಗೊಂಡು ಬರ್ತಾರೆ. ಅವಾಗ ಬಾಗಿಲು ಆಲ್ರೆಡಿ ಮುಚ್ಚಿ. ಹಲ್ಲೆಲೂಯಾ. ಈ ಸ್ಟೋರಿ, ಈ ಕಥೆ ನಮ್ಗೆ ಏನ್ ತೋರಿಸಿಕೊಡ್ತದೆ ಅಂದ್ರೆ, ನಾವು ಎಲ್ಲಾ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಇವತ್ತು ಕಾಂಪ್ರಮೈಸ್ ಜೀವಿತ ನಮ್ದು. ಹೆಂಗೆ? ಎಂತ ಜೀವಿತ? ಕಾಂಪ್ರಮೈಸ್ ಲೈಫ್. ಏನ್ ಸರ್, ಎಲ್ಲ ನಾರ್ಮಲ್ ಆಗಿ ನಡೀತೇವೆ ಸರ್, ಎಲ್ಲರೂ ನಮ್ಮ ಫ್ರೆಂಡ್ಸ್ ಇದಾರೆ, ಹೋಗ್ತೀವಿ ಬರ್ತೀವಿ ತಿಂತೀವಿ, ಅವ್ರು ಬರ್ತಾರೆ ನಾವು ಹೋಗ್ತೀವಿ. ಇಲ್ಲ, ನೀನ್ ಹಂಗ್ ಜೀವನ ಮಾಡ್ಲಿಕ್ಕೆ ದೇವ್ರು ನಿನ್ನ ಕರೆದಿಲ್ಲ. ನಿನಗೆ ಮನಸ್ಸು ಬಂದ ಹಾಗೆ ಸುತ್ತಾಡಕ್ಕೆ, ಮನಸ್ಸು ಬಂದ ಹಾಗೆ ಜೀವನ ಮಾಡಕ್ಕೆ, ಮನಸ್ಸು ಬಂದ ಹಾಗೆ ನಿನ್ ಜೀವನ ಶೈಲಿಯನ್ನು ಇಟ್ಕೊಳಕ್ಕೆ ದೇವ್ರು ನನ್ನ ಕರೆದಿಲ್ಲಪ್ಪ. ದೇವ್ರು ಕರೆದಿರೋದು ಎದಕ್ಕೋಸ್ಕರ? ಎಲ್ಲಾ ವಿಷಯದಲ್ಲಿ ನೀನು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಿನ್ನ ಜೀವಿತದ ಸಾಕ್ಷಿ ನಿನ್ನ ಜನರ ಮುಂದೆ ಕಾಣಬೇಕು. ಬೈಬಲ್ ವಚನ ಹೇಳ್ತದೆ, ನಾವು ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ, ನೋಡಿ ಎಲ್ಲಾ ವಿಷಯಗಳ ವಿಷಯದಲ್ಲಿ ನಾವು ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೋಸ್ಕರ ಎಚ್ಚರಿಕೆ ಉಳ್ಳವರಾಗಿರ್ಬೇಕ್ರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಬಟ್ ಬೈಬಲ್ ವಚನ ಹೇಳ್ತದೆ, ನಾವೆಲ್ಲಾ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂತ ದಿನಗಳಿವೆ. ನಾವು ಮಾಡುವಂತ ಒಂದು ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ದೇವರು ನಮಗೆ ಪರಲೋಕದಲ್ಲಿ ಲೆಕ್ಕ ಕೇಳ್ತಾನೆ. ವಿ ಆರ್ ಟೋಟಲಿ ಅಕೌಂಟೇಬಲ್ ಟು ಗಾಡ್. ನಮ್ಮೆಲ್ಲಾ ಜೀವಿತದ ಬಗ್ಗೆ ದೇವರಿಗೆ ಅಕೌಂಟೇಬಲ್ ಇದೀವಿ ನಾವು. ಆಮೇಲೆ 4ನೇದು ಬೇಗ ಹೋಗೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 29ನೇ ವಚನ. ಓಕೆ, ಇಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗಡೆ ಬರುವೆವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳ್ಕೊಳ್ಳುವರು. ಆದ ಕಾರಣ ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಹಲ್ಲೆಲೂಯಾ. ಬೈಬಲ್ ವಚನ ಹೇಳ್ತದೆ, ನಾವು ಯಾವ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕಂತೆ? ನಾವು ಕ್ರೂರವಾದ ತೋಳಗಳಿಗೆ ಎಚ್ಚರಿಕೆ ಆಗಿರ್ಬೇಕು. ಹಲ್ಲೆಲೂಯಾ. ನಾನು ಉಪಯೋಗಿಸುವಂತ ಮಾತುಗಳು
ಕ್ರೂರವಾದ ತೋಳ ಅಂತಂದ್ರೆ ಏನು ಅಡವಿಲಿ ಇರ್ತಲ್ಲ ಆ ತೋಳಗಳೆಲ್ಲ. ನಾನು ಮಾತಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ ಯಾವ ತೋಳಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಇವತ್ತು ಪ್ರಪಂಚದಲ್ಲಿ ನಿನಗೆ ಸುವಾರ್ತೆಯನ್ನ, ದೇವರ ವಚನವನ್ನ ಬೇರೆ ವಿಧದಲ್ಲಿ ನಿನಗೆ ಸುವಾರ್ತೆ ಸಾರಿ, ಬೇರೆ ವಿಧದಲ್ಲಿ ಪ್ರಸಂಗ ಮಾಡಿ ನಿನ್ನನ್ನ ಅವ್ರ ಕಡೆಗೆ ಎಳ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದಾರಲ್ಲ, ಈ ತೋಳಗಳಿಗೆ ನೀವೇನಾಗ್ರಿ? ಎಚ್ಚರಿಕೆಯಾಗಿರಿ. ಅಲ್ಲೆಲೂಯ, ಅಲ್ಲೆಲೂಯ. ಪೌಲ್ ಹೇಳ್ತಾನೆ, ನಾನು ಹೋದ್ಮೇಲೆ ತೋಳಗಳು ಬರ್ತವೆ. ತೋಳಗಳಿಗೆ ಎಚ್ಚರ. ಸರ, ಇವತ್ತು ಇಲ್ಲಿ ಕೂತಂತ ಎಲ್ಲ ದೇವ್ರ ಮಕ್ಕಳಿಗೆ ನಾನು ಹೇಳ್ತೀನಿ, ಇವನ್ ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ನಾನು ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಏನ್ ಗೊತ್ತಾ, ನಿನ್ನ ಜೀವಿತದಲ್ಲಿ ಈ ದೇವರ ವಚನಕ್ಕೆ ವಿರುದ್ಧವಾಗಿ, ಕೇಳಿ, ಈ ದೇವರ ವಚನಕ್ಕೆ ವಿರುದ್ಧವಾಗಿ ಈ ದೇವರ ವಚನವನ್ನ ಬೇರೆ ರೀತಿಯಲ್ಲಿ ಪ್ರಸಂಗ ಮಾಡಿ, ಅವರಿಗೆ ಲಾಭಕರವಾದ ರೀತಿಯಲ್ಲಿ ಪ್ರಸಂಗ ಯಾರಾದ್ರೂ ಮಾಡಿದ್ರೆ ಅಂತ ತೋಳಗಳಿಗೆ ನೀವು ಎಚ್ಚರಿಕೆ ಆಗಿರಿ. ಆಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ವಾಕ್ಯವನ್ನ ಲಾಭದಾಯಕವಾಗಿ ಯಾರಾದ್ರೂ ಪ್ರಸಂಗ ಮಾಡ್ತಿದ್ರೆ, ಯು ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ದಮ್. ದೇವರ ವಚನ ಇವತ್ತು ನಿನಗೆ ಫ್ರೀ ಆಗಿದೆ. ಇದೇನಿದು? ಫ್ರೀ. ಹಲ್ಲೆಲೂಯ. ಈ ವಚನ ಫ್ರೀಯಾಗಿ ಕೊಡುವಂಥದ್ದು. ಇದ್ರೊಳಗಡೆ ಇರುವಂತಹ ಪ್ರವಾದನೆಗಳು ಫ್ರೀಯಾಗಿ ಕೊಡುವಂಥದ್ದು. ಇದ್ರೊಳಗಡೆ ಇರುವಂತಹ ಬಿಡುಗಡೆಗಳು ಫ್ರೀ. ಇದ್ರೊಳಗಡೆ ಕೃಪೆ ಫ್ರೀ. ಇದ್ರೊಳಗಡೆ ಆಶೀರ್ವಾದ ಫ್ರೀ ನಿನಗೆ. ಇದ್ರೊಳಗಡೆ ಎಲ್ಲಾ ದೇವರ ಮಾತುಗಳು ನಿನಗೆ ಫ್ರೀ ಆಗ್ತದೆ. ಸೇಲ್ ಮಾಡಿದ್ರೆ ಕ್ರೂರವಾದ ತೋಳಗಳಿಗೆ ಏನು? ಎಚ್ಚರಿಕೆಯಾಗಿರ್ರಿ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಕೆಲವು ಪ್ರಶ್ನೆಗಳು ಹಾಕ್ತಾರೆ, ನಿಮ್ ಬೈಬಲ್ ಅಲ್ಲೇ ನಿಮ್ಗೆ ಪ್ರಶ್ನೆಗಳು ಹಾಕ್ತಾರೆ, ನಿಮ್ಗೆ ಹೇಳಕ್ ಆಗಲ್ಲ ಉತ್ತರ. ಅವ್ರೇನ್ ಮಾಡ್ತಾರೆ? ನೋಡ್ರಿ, ನಿಮ್ಗೆ ಇದು ಕಲ್ಸ್ಕೊಟ್ಟಿಲ್ಲ, ಇದು ನಿಮ್ಗೆ ಹೇಳ್ಕೊಟ್ಟಿಲ್ಲ, ಈ ಬೈಬಲ್ ಹಿಂಗಿದೆ. ನಮ್ಗೆ ಏನಿಸ್ತದೆ, ನಮ್ಮ ಪಾಸ್ಟರ್ಗಿಂತ ಇವ್ರಿಗೆ ಜಾಸ್ತಿ ಗೊತ್ತಿದೆಯಲ್ಲ ಅಂತೇಳಿ ನಾವು ಆ ಕಡೆ ಹೋಗ್ಬಿಡ್ತೀವಿ. ತೋಳಗಳಿಗೆ ಬಹಳ ಹುಷಾರಾಗಿರ್ರಿ. ಓಕೆ, ಆಮೇಲೆ ತೋಳಗಳಿಗೆ ಬಹಳ ಹುಷಾರಾಗಿರ್ರಿ. ಈ ದಿನಮಾನಗಳಲ್ಲಿ ಈ ಆಯಿಲ್ ಪರ್ಚೇಸ್ ಮಾಡು, ನಿನಗೆ ಆಶೀರ್ವಾದ ಬರ್ತದೆ. ಈ ಬಟ್ಟೆ ನಿನ್ ಖರ್ಚಿಪ್ನ ತಗೊಂಡಾಗಿ ಪರ್ಚೇಸ್ ಮಾಡು. ಬೈಬಲ್ ಯಾವತ್ತು ಸೋಲ್ಡಿಂಗ್ ಪ್ರೋಗ್ರಾಮೇ ಇಲ್ಲ. ಆಮೇನ್. ಎಷ್ಟು ಜನ ಆಮೇನ್ ಅಂತ್ರಿ? ಜೊರಗೇಳಿ. ಬೈಬಲ್ ನಲ್ಲಿರುವಂತ ಸೋಲ್ಡಿಂಗ್ ಪ್ರೋಗ್ರಾಮ್ಗಳೇ ಇಲ್ಲ. ನೋ ಬಿಸ್ನೆಸ್ ಮಾರ್ಕೆಟಿಂಗ್. ದೇರ್ ಇಸ್ ನೋ ಬಿಸ್ನೆಸ್ ಮಾರ್ಕೆಟಿಂಗ್ ಇನ್ ದ ಬೈಬಲ್. ಆಮೇನ್. ಮಾರ್ಕೆಟ್ ಸಿಸ್ಟಮೇ ಇಲ್ಲ ಬೈಬಲ್ ಅಲ್ಲಿ. ಬಟ್ ದೇರ್ ಇಸ್ ಒನ್ ಸಿಸ್ಟಮ್ ಇನ್ ದ ಬೈಬಲ್, ಗಿವ್ ಇಟ್ ಫ್ರೀಲಿ. ಆಮೇಲೆ ಉಚಿತವಾಗಿ ಹೊಂದಿದಿರಿ, ಉಚಿತವಾಗಿ ಕೊಟ್ಬಿಡು. ಆಮೆನ್. ಹಲ್ಲೆಲೂಯ. ಕ್ರೂರವಾದ ತೋಳಗಳಿಗೆ ಎಚ್ಚರಿಕೆ ಉಳ್ಳವರಾಗಿರ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀನು ಈ ಆಯಿಲ್ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ನಿನ್ನ ಮನೆ ಒಳಗೆ ಮೂಲೆ ಒಳಗೆ ಹಾಕು, ಅಲ್ಲಿರುವಂತ ಮಾಟ ಮಂತ್ರ ಸುಟ್ಟೋಗ್ತದೆ. ಬೈಬಲ್ ಯಾವತ್ತಾದ್ರೂ ಹೇಳಿದಲ್ಲಿ ಹಂಗೇನು ಬೈಬಲ್ ಇದೇನ? ಪೌಲಸ್ ಇಲ್ರಿ ಯಾರಾದ್ರೂ ಮಾಡಿದ್ರ? ಯೇಸು ಕ್ರಿಸ್ತನ ಶಿಷ್ಯರು ಯಾರಾದ್ರೂ ಮಾಡಿದ್ರ? ಯಾರು ಮಾಡ್ಲಿಲ್ಲ. ಆಮೆನ್. ಎಣ್ಣೆ ಅನ್ನುವಂಥದ್ದು ಒಂದು ಸಣ್ಣ ವಸ್ತು ಅಷ್ಟೇ, ಅದು ಒಂದು ಲಿಕ್ವಿಡ್ ಅಷ್ಟೇ. ನಾವು ಪ್ರಾರ್ಥನೆ ಮಾಡ್ತೀವಿ, ನಿನಗೆ ಹೆಣ್ಣಿನ ಮೇಲೆ ನಂಬಿಕೆ ಅಲ್ಲ, ನಿನಗೆ ಯಾರ ಮೇಲೆ ನಂಬಿಕೆ? ದೇವರ ಮೇಲೆ. ಅದನ್ನ ಪರ್ಚೇಸ್ ಮಾಡೋದ್ರಿಂದ ನಿನಗೆ ಬಿಡುಗಡೆ ಸಾಧ್ಯ ಇಲ್ಲ. ಎ ಆಯಿಲ್ ಕ್ಯಾನ್ ನಾಟ್ ಸೇವ್ ಯುವರ್ ಲೈಫ್. ನಿನ್ನ ಜೀವಿತ ಒಂದು ಸಣ್ಣ ಎಣ್ಣೆ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಣ್ಣೆ ನಿನ್ನ ಜೀವಿತವನ್ನು ಕಾಪಾಡೋದಾಗಿದ್ದಾದ್ರೆ ನಾನು ಇವತ್ತು ಎಷ್ಟೋ ಎಣ್ಣೆ ಬಾಟಲ್ ತಗೊಂಡು ನಮ್ಮ ಮನೆಗೆ ಇಟ್ಕೊಂಡ್ಬಿಡ್ತಿದ್ದೆ. ಆಯಿಲ್ ನೆವರ್ saves you. Kerchief never saves. Kerchief ನಿನ್ನ ಕಾಪಾಡಲ್ಲ ರೀ. ನಿನ್ನ ಕಾಪಾಡೋದು ದೇವರ ವಾಕ್ಯ. ಆಮೆನ್. ದೇವರ ಮಾತುಗಳು ನಿನ್ನನ್ನು ಕಾಪಾಡ್ತವೆ, ನಿನಗೆ ರಕ್ಷಣೆ ಉಂಟು ಮಾಡ್ತದೆ ರೀ. ತೋಳಗಳಿಗೆ
ಜಾಗೃತೆಯಿಂದ ಇರ್ರಿ. ಆಮೇನ್, ಹಲ್ಲೆಲೂಯಾ. ಧೂಳಗಳಿಗೆ ಹುಷಾರಾಗಿರ್ರಿ, ಎಚ್ಚರಿಕೆ ಆಗಿರ್ರಿ, ಎಚ್ಚರವಾಗಿರ್ರಿ. ದೇವರು ಬರುವಂತ ದಿನಗಳಿವು. ನಿಮ್ಮ ಮೋಸ ಪಡಿಸ್ಕೋಬೇಡ್ರಿ. ಅವರು ಸುಳ್ಳು ಬೋಧನೆ ಹೇಳ್ತಾರೆ, ಸುಳ್ಳು ಬೋಧನೆ, ವಾಕ್ಯವನ್ನ ವ್ಯತ್ಯಾಸವಾಗಿ ಹೇಳ್ಬಿಡ್ತಾರೆ. ವ್ಯತ್ಯಾಸವಾಗಿ ನಿನ್ನ ಮನಸ್ಸನ್ನ ಏನ್ ಮಾಡ್ತಾರೆ, ಕದೀತಾರೆ ಅವರು. ನಿನ್ನ ಹೃದಯವನ್ನ ಬೇರೆ ಬೇರೆ ಮಾತುಗಳಿಂದ ತುಂಬಿಸ್ತಾರೆ. ಎಚ್ಚರಿಕೆ ಆಗಿರು. ಹಲ್ಲೆಲೂಯಾ. ದೇವರ ಮಾತುಗಳು, ದೇವರ ವಾಕ್ಯಗಳು ನಿನ್ನನ್ನು ತುಂಬಿಸಲ್ಪಡಬೇಕು. ಇದು ನಿಜವಾದಂತ ಸೇವಕನ ಗುಣಲಕ್ಷಣ. ಪ್ರೇರೆ, ನಾನ್ ನಿನಗೆ ಪ್ರಬೋಧನೆ ಮಾಡೋದಲ್ಲ. ಏನ್ ಪ್ರಬೋಧನೆ? ನಾನು ನಿಮ್ಮ ಮನೆಗೊಳಗಡೆ ಇಂಥ ಆತ್ಮಗಳು ನೋಡ್ತೇನೆ, ಇಂಥವ್ರು ಮಠ ಮಂತ್ರ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ನಾನು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗ್ತದೆ. ಆಮೇಲೆ ಬಿಡುಗಡೆ ನಿನ್ನ ಹತ್ರ ಇದೇನೆ, ಪ್ರೇಯರಲ್ಲಿ ಇದೇನೆ ಬಿಡುಗಡೆ ಆಗಾದ್ರೆ? ನೋಡಿ ನಾವು ಹೆಂಗೆ ಮೋಸ ಹೋಗ್ತಾ ಇದೀವಿ. ನಮಗೆ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇಲ್ಲ ಅಂತ, ನಮ್ಗೆ ಬಿಡುಗಡೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿದೆ, ಇಲ್ಲಿ ಪಾಸ್ಟರ್ ಬಂದು ಪ್ರೇಯರ್ ಮಾಡಿದ್ರೆ ಬಿಡುಗಡೆ ಇದೆ. ಬೈಬಲ್ಗೆ ಎಲ್ಲಿ ಬರ್ದಿಲ್ಲ. ಹುಷಾರಾಗಿರ್ರಿ. ಆಮೇಲೆ 4 ಹೇಳಿದ್ನ, ಬೇಗ ಫಾಸ್ಟ್. ಯಾವ್ದಕ್ಕೆ ಎಚ್ಚರಿಕೆ ಆಗಿರ್ರಿ? ಕ್ರೂರವಾದ ತೋಳಗಳು. ಯಾರು ಇವರು? ಹಾ, ವೆರಿ ಗುಡ್. ಏನ್ ಮಾಡ್ತಾರೆ ಅವರು? ನಯವಾಗಿ ಮಾತಾಡ್ತಾರೆ. ಹಂಗೆ ಸಿಸ್ಟರ್, ಹಿಂಗೆ ಬ್ರದರ್, ಅನೈಂಟಿಂಗ್ ಬ್ರದರ್, ಫ್ಲೋ ಬ್ರದರ್. ಫ್ಲೋ ಇಲ್ಲ, ಏನು ಇಲ್ಲ. ದೇವರ ನಡೆಸುವಿಕೆ ಎಲ್ಲರಿಗೂ ಸಮಾಂತರನೇ. ಆಮೇನ್. ನಮ್ಮನ್ನ ಎಚ್ಚರಿಕೆಯಿಂದ ಇರ್ಕೊಳ್ಳುವಂತ ದಿನಗಳಿವು. ಕ್ರೂರಗಳಿಗೆ ಎಚ್ಚರಿಕೆ ಉಳ್ಳವರಾಗಿ. ಯಾರೇ ದೇವರ ಸೇವಕರು ಪ್ಲಸ್ ಯಾರೇ ದೇವರ ಮಕ್ಕಳು, ವಿಶ್ವಾಸಿಗಳು ಯಾರೇ ಆಗಿರ್ಲಿ, ನಿನ್ನ ಹೃದಯದಲ್ಲಿ ಅಸಮಾಧಾನ ಉಂಟು ಮಾಡುವಂತ ದೇವರ ವಾಕ್ಯವನ್ನ ಯಾರಾದ್ರೂ ಪ್ರಸಂಗ ಮಾಡಿದ್ರೆ ಅದನ್ನ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳಕ್ಕೆ ಹೋಗ್ಬೇಡ. ಯಾವ ದೇವರ ವಚನ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನ, ಪಶ್ಚಾತ್ತಾಪಕ್ಕೆ, ದೇವರ ಕಡೆಗೆ ತಿರುಗಿಕೊಳ್ಳುವಂತ ಆ ಮನಸ್ಸನ್ನು ಉಂಟು ಮಾಡುತ್ತ ಆ ವಾಕ್ಯ ಹಿಡ್ಕೊಂಡು ಹೋಗು. ಅದ ಬಿಟ್ಟು ನಿನ್ನ ಗಲಿಬಿಲಿ ಮಾಡಿ, ನಿನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ, ಆ ಪ್ರಶ್ನೆಗಳಿಗೆ ಉತ್ತರನೇ ಬೈಬಲ್ ಇಲ್ಲ ಅಂತ ರೀತಿಯಲ್ಲಿ ಮಾಡಿ, ನಿನಗೆ ಹಂಗ್ ಮಾಡ್ಬೇಕು, ಅದು ಮಾಡ್ಬೇಕು, ಆಗು ವಾಕ್ಯ ಓದ್ಬೇಕು, ಈ ವಾಕ್ಯ ಓದ್ಬೇಕು, ಅಲ್ಲಿ ನಿಂತ್ಕೋಬೇಕು. ಗಲಿಬಿಲಿ ಮಾಡುವಂತ ಪ್ರವಾದನೆ, ಗಲಿಬಿಲಿ ಮಾಡುವಂತ ವಾಕ್ಯಗಳು, ಗಲಿಬಿಲಿ ಮಾಡುವಂತದ್ದು ತೋಳಗಳು ಪ್ರೇರೆ. ಆಮೇನ್. ಇದಕ್ಕೆ ಎಚ್ಚರಿಕೆವಾಗಿರಿ. 4ನೇದು 5ನೇದು ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಆಗಿರಿ. ಆಮೇಲೆ ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಮತ್ತು 1 ಪೇತ್ರ 4ನೇ ಅಧ್ಯಾಯ 7ನೇ ವಚನ. ಎಲ್ಲಿ ಎಚ್ಚರಿಕೆ ಆಗಿರ್ಬೇಕು ನಾವು? ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಆಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ. ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಎಲ್ಲಾ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. 5ನೇದು. 6ನೇದು, ನಾವು ಯಾವ್ದ್ರಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು? ಸ್ವಸ್ಥ ಚಿತ್ತರಾಗಿರೋದ್ರಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು ಪ್ರೇರೆ. ಆಮೇಲೆ ನಮ್ಮ ನಂಬಿಕೆಯನ್ನ, ನಮ್ಮ ವಿಶ್ವಾಸವನ್ನ, ನಮ್ಮ ಆತ್ಮಿಕ ಜೀವಿತವನ್ನ ಯಾರು ಅಲುಗಾಡಿಸಬಾರ್ದು, ಬಂದು ಯಾರು ಕಳವಳ ಪಡಬಾರ್ದು. ಸ್ಥಿರಚಿತ್ತವುಳ್ಳವರಾಗಿ ಇರಬೇಕು. ಇದು ದೇವರ ಉದ್ದೇಶ. ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನೋಡಿ, ನಾನು ಒಂದು ವಿಷಯ ಕೇಳ, ಯಾರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿನ್ನ ಸ್ನೇಹಿತನಾಗಿರ್ಬೋದು, ನಿನ್ನ ಕುಟುಂಬದವನಾಗಿರ್ಬೋದು, ನಿನ್ನ ಸಭೆಯವನಾಗಿರ್ಬೋದು, ನಿನ್ನ ಆತ್ಮಿಕ ಜೀವನದಲ್ಲಿ ನಿನ್ನ ಆತ್ಮಿಕ ಜೀವಿತವನ್ನ ಯಾರು ಕೂಡ ನಿನ್ನನ್ನ ಬೇರೆ ಮಾರ್ಗಕ್ಕೆ ಎಳ್ಕೊಂಡು ಹೋಗ್ಲಾರ್ದೆ ಸ್ವಸ್ಥ ಚಿತ್ತನಾಗಿ ಇರುವಂತೆ ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕು. ಯಾರು ನಿನ್ನನ್ನ ಮೋಸಕ್ಕೆ ಎಳ್ಕೊಂಡು ಹೋಗ್ಬಾರ್ದು. ಕೆಲವು ಸಭೆ ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಚರ್ಚ್ಗೆ ಹೋಗ್ತಾರೆ, ಬೇರೆ ಚರ್ಚ್ಗೆ ಹೋಗಿ ಆಮೇಲೆ ಇಲ್ಲಿರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಏನಂತ? ಇಲ್ಲಿ ಏನು ಚೆನ್ನಾಗಿಲ್ಲ, ಅಲ್ಲಿ ಬಾ, ಚೆನ್ನಾಗಿ ಸೂಪರ್ ಆಗಿದೆ. ಇದೇನಿದು? ಸ್ವಸ್ಥ ಚಿತ್ತ ಅಲ್ಲ ಇದು. ಯಾವ ಚಿತ್ತ ಇದು? ಅಸ್ವಸ್ಥ ಚಿತ್ತ ಇದು. ಆಮೇನ್. ಹಲ್ಲೆಲೂಯಾ. ಇದಕ್ಕೆ ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿ. 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಸಣ್ಣ ನೀವೇನ್ ಮಾಡ್ಬೇಕಂತೆ? ಸ್ವಸ್ಥ ಚಿತ್ತವರಾಗುವುದರಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಿನ್ನ ಆತ್ಮಿಕ ಜೀವಿತ ಯಾರು ಅಲುಗಾಡಿಸಬಾರದು.
ಯಾರು ಪ್ರಶ್ನೆ ಮಾಡಿ ಗಲಿಬಿಲಿ ತರಬಾರ್ದು ನಿನ್ನ ಆತ್ಮಿಕ ಲೈಫಲ್ಲಿ. ಒಂದು ವೇಳೆ ಆತ್ಮಿಕ ಲೈಫಲ್ಲಿ ನೀನು ಗಲಿಬಿಲಿಗೆ ಒಳಗಾದ ಅಂತಂದ್ರೆ ನೀನು ಆತ್ಮಿಕ ಜೀವಿತದಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಂಡಿದೆಯಾ ಅಂತ ಪ್ರೂಫ್ ಇಲ್ಲ. ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವನಾಗಿರು, ಸಣ್ಣ ಸ್ವಸ್ಥ ಚಿತ್ತನಾಗಿರು. ಆಮೇಲೆ 7ನೇದು, ನಾವು ಎಲ್ಲಾ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ತಿಮೋಥಿ 4ನೇ ಅಧ್ಯಾಯ 5ನೇ ವಚನ. ಯಾಕೆಂದ್ರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಹಲ್ಲೆಲೂಯ. ನೀನು ಎಲ್ಲ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವನಾಗಿರ್ಬೇಕು ಪ್ರೇರೆ. ಕೊನೆ ದಿನಗಳು ಬಂದಾಗ ಸ್ವಸ್ಥ ಬೋಧನೆ ಸಹಿಸಲ್ಲ ಅಂದ್ರೆ ನಿಜವಾದಂತ ದೇವರ ವಾಕ್ಯ ಹೇಳಿದಾಗ ಒಪ್ಕೊಳ್ಳಲ್ಲ. ಕೆಲವರು ಸುಳ್ಳಂತ ಹೇಳ್ತಾರೆ, ಬೈತಾರೆ, ನೀನು ಪ್ರಸಂಗ ಮಾಡೋದು ರಾಂಗ್ ಅಂತ ಹೇಳ್ತಾರೆ ಕೆಲವರು. ಹೌದಾ? ಆ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವನಾಗಿರು. 7 ವಿಷಯಗಳಲ್ಲಿ ನೀನು ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಮೊದಲನೇದಾಗಿ ಯೇಸು ಕ್ರಿಸ್ತನ ಮರಣ ವಿಷಯದಲ್ಲಿ, 2ನೇದಾಗಿ ಶೋಧನೆ ನೀನು ಬೀಳುವಂತ ಶೋಧನೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವನಾಗಿರ್ಬೇಕು. 3ನೇದು ಸಕಲ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವನಾಗಿರ್ಬೇಕು. 4ನೇದು ತೋಳಗಳ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವನಾಗಿರ್ಬೇಕು. 5ನೇದು ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಉಳ್ಳವನಾಗಿರ್ಬೇಕು. 6ನೇದು ಸ್ವಸ್ಥ ಚಿತ್ತನಾಗಿರು, ಅಂದ್ರೆ ನೀನು ಆತ್ಮಿಕ ಜೀವಿತದಲ್ಲಿ ದೃಢವಾಗಿ ನಿಂತುಕೊಳ್ಳುವಂತ ಈ ಸ್ಥಿತಿಯಲ್ಲಿ ನೀನು ಎಚ್ಚರಿಕೆ ಉಳ್ಳವರಾಗಿ ನಿನ್ನನ್ನು ನೀನು ಬೀಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ, ಬಿದ್ದೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇದರಲ್ಲಿ ಎಚ್ಚರಿಕೆ ಉಳ್ಳವನಾಗಿರು. ಮತ್ತು ತಿಮೋಥಿಗೆ ಹೇಳಿದಾಗೆ ನೀನು ಎಲ್ಲಾ ವಿಷಯದಲ್ಲಿ ಸ್ವಸ್ಥ ಚಿತ್ತನಾಗಿರು. ಆಮೇನ್. ನಮ್ಮೆಲ್ಲ ಜೀವಿತದ ವಿಷಯದಲ್ಲಿ ನಾವು ಸ್ವಸ್ಥ ಚಿತ್ತರಾಗಿದ್ದುಕೊಂಡು ನಮ್ಮನ್ನು ನಾವು ಎಚ್ಚರಿಕೆಯಿಂದ ಜೀವಿತ ಮಾಡ್ಬೇಕು ಪ್ರೇರೆ. ಇದೇ ದೇವರ ಉದ್ದೇಶ. ಸೊ ದೇವರು ಪೌಲನು ಆ ಸಭೆಗೆ ಹೇಳಿದಂತ ಈ 5 ಕೊನೆಯ ಸಂಗತಿಗಳಲ್ಲಿ ಒಂದು ಮಾತ್ರ ನಾವು ಇವತ್ತು ಧ್ಯಾನ ಮಾಡಿದ್ವಿ. ಅದ್ಯಾವುದು? ಎಚ್ಚರಿಕೆ ಆಗಿರು. ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು? ನಾವು 7 ಸಂಗತಿಗಳನ್ನ ನೋಡಿದ್ವಿ. ವಿಷಯಗಳಲ್ಲಿ ಬಹಳ ಎಚ್ಚರಿಕೆ ಆಗಿರ್ರಿ. ಸೈತಾನ ನಿಮ್ಮನ್ನ ಶೋಧನೆಗೆ ಒಳಪಡಿಸುತ್ತೆ, ನಿಮ್ಮನ್ನ ಡೈವರ್ಟ್ ಮಾಡ್ದಂಗೆ ನಿಮ್ಮನ್ನ ನೀವು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಕಾಪಾಡಿಕೊಳ್ಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಬಿದ್ದೋಗಿ, ನೀನು ಶೋಧನೆಗೆ ಒಳಗಾಗಿ, ನೀನು ಪಾಪ ಮಾಡಿ, ನೀನು ಮಾಡ್ಬೇಕಾದೆಲ್ಲ ಮಾಡಿ, ದೇವ್ರು ಯಾಕೆ ನನಗೆ ಅನುಮತಿ ಮಾಡ್ದ, ನಾನು ಯಾಕೆ ಇದನ್ನ ಮಾಡಿದೆ, ದೇವ್ರು ನಾನು ಮಾಡ್ಬೇಕಾದ್ರೆ ದೇವ್ರು ಯಾಕೆ ಸುಮ್ಮನೆ ಇದ್ದ, ಇದನ್ನ ಬಿಡಿಸ್ಬೋದಿತ್ತಲ್ಲ ಮಾಡಾಗಿ ಹೇಳಕ್ ಹೋಗ್ಬೇಡ. ನೀನು ಫಸ್ಟ್ ಬೀಳೋದಕ್ಕೋಸ್ಕರ ನೀನು ಎಚ್ಚರಿಕೆವಾಗಿರು, ಮಿಕ್ಕಿದ ದೇವ್ರನ್ನ ನೋಡ್ಕೊಳ್ತಾನೆ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ.